ಮತ್ತೆ ಸಭಾಧ್ಯಕ್ಷರು ಬಹಳ ಒಂದು ಗಂಭೀರ ವಿಚಾರ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬೀಳ್ತಾನೆ ಮತ್ತು ಸದನ ಗಮನಕ್ಕೂ ತರಲಿಕ್ಕೆ ಇಚ್ಛೆ ಬೀಳ್ತಾನೆ. ಏನು ನಾವು 27% ರಿಸರ್ವೇಷನ್ ಇದೆ ಹಿಂದುಳಿದ ವರ್ಗದವರಿಗೆ ಸ್ನಾತಕೋತ್ತರ ಉನ್ನತ ಶಿಕ್ಷಣದಲ್ಲಿ ಅಥವಾ ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಮೀಸಲಾತಿ ಬೇಕು ಅಂತ ಹೇಳಿ ಏನು ಬಂದಿದೆ, ಅದಕ್ಕೆ ಭಾಳ ಅದರ ಹಿನ್ನೆಲೆ ಭಾಳ ದೊಡ್ಡದಿದೆ. ಆ ಒಂದು ಬಿಲ್ ಬಂದ್ಬಿಟ್ಟಿತ್ತು. ಅದರಲ್ಲಿ ಉನ್ನತ ಶಿಕ್ಷಣಕ್ಕೆ ಮತ್ತು ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ SC ST ಮಾತ್ರ ಕೊಡಬೇಕು ಅಂತ ಬಿಲ್ ಬಂದ್ಬಿಟ್ಟಿತ್ತು. ಬಿಲ್ ಲೋಕಸಭಾದಲ್ಲಿ ಪ್ರೆಸೆಂಟ್ ಆಗಿ ರಾಜ್ಯಸಭಾದಲ್ಲಿ ಬಂತು. ನಾವೆಲ್ಲ ಹೋಗಿ ಹೇಳಿದ್ವಿ, ಸರ್ ಈಗ ಆಗ್ಬಿಟ್ಟು ನೀವು OBC ಬಿಟ್ಟಿದ್ದೀರಲ್ಲ ಅಂತ. ಅಲ್ಲಪ್ಪ, ನೀವು ಮೊದಲೇ ಬಂದು ಹೇಳ್ಬೇಕಲ್ಲ ಸರ್, ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಆಗಿದೆ, ಅದನ್ನು ದಯವಿಟ್ಟು ವಾಪಸ್ ತೆಗಿಬೇಕು ಅಂದರೆ ಅದನ್ನು ವಾಪಸ್ ತೆಗೆದು ಈ ವರ್ಗದವ್ರಿಗೂ ಸಹ ಉನ್ನತ ಶಿಕ್ಷಣದಲ್ಲಿ ಮತ್ತು ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಅವಕಾಶ ಸಿಗಬೇಕು ಅಂತ 27% ಸಿಗಬೇಕು ಅಂತೇಳಿ ನೀವೊಂದ್ಸಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಸೋನಿಯಾ ಗಾಂಧಿ ಅವ್ರಿಗೂ ಮಾತಾಡಿ, ಅರ್ಜುನ್ ಸಿಂಗು ಮಾತಾಡ್ಬಿಟ್ಟು ಬನ್ನಿ, ಅದನ್ನು ನಾನು ಬಿಲ್ ವಾಪಸ್ ತಗೊಳಕ್ಕೆ ಹೇಳ್ತೀನಿ ಅಂತೇಳಿ ಅದನ್ನು ಪಾಸ್ ಮಾಡಿ 2006ನೇ ಇಸ್ವಿನಲ್ಲಿ ನಮ್ಮೆಲ್ಲರಿಗೂ ಸಹ ಅವಕಾಶ ಮಾಡಿಕೊಡ್ತಕ್ಕಂಥ ಮಹಾನ್ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೆ ಸಲ್ಲುತ್ತೆ. ಅದಲ್ಲದೆ ಈ ಡಾಕ್ಟರ್ ಮನಮೋಹನ್ ಸಿಂಗ್ರವ್ರು ನೋಡಿದಾಗ ಅವ್ರು 1991ನೇ ಇಸ್ವಿಯಿಂದ 2024ವರೆಗೂ ರಾಜ್ಯಸಭಾದಲ್ಲಿದ್ದರು. ನಾನು ಸಹ ಬಿಟ್ಟು ರಾಜ್ಯಸಭೆಯಲ್ಲಿ ಹೋಗ್ತಾ ಇದ್ದೆ. ಆಗ ಅವರಲ್ಲಿ ಕೂತ್ಕೊಂಡು ವಿಚಾರ ಮಾತಾಡಿದಾಗಲೂ ಭಾಳ ಇದನ್ನು ಒಂದ್ಸಲಿ ಸದನದಲ್ಲಿ ಹೇಳಿದೆ, ತಿರ್ಗಾ ಅದನ್ನು ಹೇಳಿಬಿಟ್ಟು ನಾನು ಮಾತನ್ನು ಮುಗಿಸ್ಲಿಕ್ಕೆ ಇಚ್ಛೆ ಬಿಡ್ತೇನೆ. ಈ ಆರ್ಥಿಕ ಸ್ಥಿತಿ ವಿಚಾರದಲ್ಲಿ 2000ನೇ ಇಸ್ವಿನಲ್ಲಿ ನಮಗೆ ಸ್ವಲ್ಪ ಬಂದು ಇಲ್ಲೊಂದು ಸೆಮಿನಾರ್ ಅಟೆಂಡ್ ಮಾಡಬೇಕು, ನಮ್ಮ ಕಾಂಗ್ರೆಸ್ ಸೇವಾದಳದ ಸೆಮಿನಾರ್ ಅಂದಾಗ ಬರ್ತೀನಿ ಅಂತ ಅಂದರು. ಇನ್ನು 2 ದಿವಸ ನಾ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿ ಹೇಳ್ಬಿಟ್ಟಿದ್ದೆ, ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರು ಬರ್ತಾರೆ ಆರ್ಥಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ತಿಳಿಸ್ಲಿಕ್ಕೆ ಅಂತ ಹೇಳಿ. 2 ದಿವಸ ಇರುವಾಗ ನನಗೆ ಬರೋಕ್ಕಾಗೋದಿಲ್ಲ ಅಂತ ಅವ್ರ ಸೆಕ್ರೆಟರಿ ಹೇಳಿದ್ರು. ಇನ್ನು ಅವ್ರ ಹತ್ರ ನಾನು ಫೋನಲ್ಲಿ ಏನು ಮಾತಾಡೋದು ಅಂತ ನಾನೇ ಡೆಲ್ಲಿಗೆ ಹೋದೆ. ಸರ್ ನೀವು ಬರಲಿಲ್ಲ ಅಂದಿದ್ದೆ, ಹೆಂಗಪ್ಪ ಬೆಂಗಳೂರಿಗೆ ನಾನು ಹೆಂಗೆ ಬರಲಿ ಅಂದರು. ಸರ್ ಫ್ಲೈಟ್ ಇದೆ ಸರ್, ಬೆಳಿಗ್ಗೆ ಸಾಯಂಕಾಲ ಎಲ್ಲ ಫ್ಲೈಟ್ ಇದೆ. ಇಲ್ಲ ಫ್ಲೈಟ್ ಇದೆ ನನಗೆ ಗೊತ್ತು, ಅದಕ್ಕೆ ದುಡ್ಡು ಯಾರು ಕೊಡ್ತಾರೆ ಅಂತ. ನಾನು ಸರ್ ನೀವು MP ಇದ್ದೀರಿ, ವರ್ಷಕ್ಕೆ 34 ಟಿಕೆಟ್ ಕೊಡ್ತೀರಾ, ಯಾವುದಾದ್ರೂ ಒಂದು ಟಿಕೆಟ್ ತಗೊಂಡು ವಿಶ್ವನಾಥ್ ಅವ್ರಿಗೂ ಗೊತ್ತದು, ಒಂದು ಟಿಕೆಟ್ ತಗೊಂಡು ಬನ್ನಿ ಸರ್ ಅಂತ. ನೋಡಪ್ಪ ಹರಿಪ್ರಸಾದ್, ನಾನು ಪಾರ್ಲಿಮೆಂಟ್ಗೆ ಕೊಡ್ತಕ್ಕಂಥ ಟಿಕೆಟ್ನ ಪಕ್ಷಕ್ಕೆಲ್ಲ ಉಪಯೋಗಿಸೋದಿಲ್ಲ, ನಾನು ಆ ಪಕ್ಷಕ್ಕೆ ಕೆಲಸ ಬರಬೇಕಾದ್ರೆ ನಿಮ್ಮ ಪಕ್ಷ ಟಿಕೆಟ್ ಕೊಟ್ಟರೆ ಬರ್ತೀನಿ ಅಂತ ಹೇಳಿದಂಥ ಒಂದೇ ಒಂದು ವ್ಯಕ್ತಿನ ನಾನು ಪ್ರಪಂಚದಲ್ಲಿ ನೋಡಿದ್ದೆ. ನಾವೆಲ್ಲ MP ಗಳಾಗಿದ್ದೀವಿ ಅಂತ 3 ತಿಂಗಳಲ್ಲೇ ಎಲ್ಲ ಟಿಕೆಟ್ ಮುಗಿಸ್ಬಿಡ್ತಾ ಇದ್ವಿ, ಆಗೋಯ್ತು ನಮ್ಮ ಕತೆ ಅಂಥೇಳಿ. ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಸರ್ಕಾರದ ಇದು ಟ್ಯಾಕ್ಸ್ ಪೇಯರ್ಸ್ ಮನಿ ಯಾವ ರೀತಿ ಖರ್ಚು ಮಾಡ್ತಾ ಇದ್ರು ಅಂದರೆ, ಮನೆ ಖರ್ಚಿಗೆ ಯಾವ ರೀತಿ ಬೇಕೋ ಆ ರೀತಿ ಖರ್ಚು ಮಾಡ್ತಾ ಇದ್ದಂಥವ್ರು.